ರಘುದೊಡ್ಡೇರಿ ಅವರೇ, ಯಾಕೆ ಕೊಟ್ರಿ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಗಿದೆ ಸರ್. ಅದೇ ನೈತಿಕತೆ ಪ್ರದರ್ಶನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸ್ಮಿತಾ, ಯಾವಾಗ ಆರೋಪ ಬಂತು, ಆರೋಪ ಬಂದ ನಂತರ ಮಾನ್ಯ ಸಿದ್ದರಾಮಯ್ಯ ಅವರು ರೆಸಿಗ್ನೇಷನ್ ತೆಗೆದುಕೊಂಡ್ರು. ಯಾವಾಗ ಅವ್ರಿಗೆ ಏನು ಕೋರ್ಟ್ ನಲ್ಲಿ ಸಿಕ್ತು, ಒಂದು ನಿಮಿಷ, ಆರೋಪಿತ ಪ್ರೂವ್ ಆಗಿಲ್ಲ. ಪ್ರೂವ್ ಮಾಡಿ. ಇಡೀ ದೇಶದ 25 ಲಕ್ಷ ಯುವಕರ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಎರಡನೇ ಪಾಯಿಂಟ್ ಸ್ಮಿತಾ, ಏನ್ ಗೊತ್ತಾ, ಒಂದು ಪೊಲಿಟಿಕ್ಸ್ ಇಂದ ಆಚೆನೂ ಮಾತಾಡೋದಾದ್ರೆ ಹೊಟ್ಟೆ ಉರಿಯೋದು ಏನ್ ಗೊತ್ತಾ ಸ್ಮಿತಾ, ಈ ವಾಲ್ಮೀಕಿ ಅಭಿವೃದ್ಧಿ, ಲೆಟೆಸ್ಟ್ ಟಾಕ್ ಪ್ರಾಕ್ಟಿಕಲಿ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ನಿಮಗೆ ಆ ಹಣವನ್ನ ನೀವು ನೋಡಿದ್ರೆ, ನಾನು ಕೆಲವು ಕಡೆ ಎಂಕ್ವೈರಿನೂ ಮಾಡಿದೀನಿ ಆಯ್ತಾ, ಎಷ್ಟೊಂದು ಹಾಸ್ಟೆಲ್ ಫೆಸಿಲಿಟಿಗಳಲ್ಲಿ ಸರ್, ಸಣ್ಣ ಪುಟ್ಟ ಮಕ್ಕಳಿಗೆ ಪಾಪ ಆ ಸಮುದಾಯಕ್ಕೆ ಸೇರಿದವರಿಗೆ ಸರಿಯಾಗಿ ಮಲ್ಕೊಳ್ಳೋದಕ್ಕೊಂದು ಬೆಡ್ ಇಲ್ಲ ಸರ್, ಆ ಬಂಕರ್ಸ್ ಇಲ್ಲ ಸರ್, ಊಟ ಇಲ್ಲ ಸರ್, ಪ್ಲೇಟ್ಗಳಿಲ್ಲ ಸರ್, ಎಲ್ಲ ಹಳೆ ಪ್ಲೇಟ್ಗಳು, ತಿರ್ಗಾ ಬಾತ್ರೂಮ್ಗಳಿಲ್ಲ, ಬಿಲ್ಡಿಂಗ್ ಅರ್ಧಂಬರ್ಧ ಕೊಲಾಪ್ಸ್ ಆಗಿದ್ದಾವೆ. ಪಾಪ ಆ ಸಮುದಾಯದ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ ಸರ್. ಇವರು ಆ ದುಡ್ಡು ಲೂಟಿ ಮಾಡ್ಕೊಂಡು ಲಂಬರ್ಗಿನಿ ಕಾರಲ್ಲಿ ಓಡಾಡ್ತಾರೆ, ಚಿನ್ನ ಹಾಕೊಂಡು ಓಡಾಡ್ತಾರೆ, ಲೂಟಿ ಮಾಡಿ ಮಜಾ ಮಾಡ್ತಾರೆ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಇವತ್ತು ಈ ನಾಗೇಂದ್ರ ಆಂಟಿ ಮಜಾ ಮಾಡ್ತಾರಲ್ಲ, ಇವ್ರು ಯಾವ ರೀತಿ ದಲಿತರ ಕಾರ್ಡ್ ಪ್ಲೇ ಮಾಡ್ತಾರ್ರಿ. ತಿರ್ಗಾ ಎಷ್ಟು ಜನಕ್ಕೆ ಯಾರೋ ಒಬ್ಬ ಇದೇ ವಾಲ್ಮೀಕಿ ಸಮುದಾಯದವನ್ಗೆ ಯಾವ್ದೋ ಒಂದು TVS ಎಕ್ಸೆಲ್ ಒಂದು ಸಣ್ಣ ಗಾಡಿ ಬೇಕಾಗಿರುತ್ತೆ, ತಿರ್ಗಾ ಒಂದು ಝೊಮ್ಯಾಟೋಲ್ ಕೆಲಸ ಮಾಡೋದಕ್ಕೆ ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕಾಗಿರುತ್ತೆ, ಅವ್ನು ಅಪ್ಲೈ ಮಾಡಿರ್ತಾನೆ. ಅವ್ನ ಅಪ್ಲಿಕೇಶನ್ 6 ತಿಂಗಳು, 8 ತಿಂಗಳು, 10 ತಿಂಗಳು, 2 ವರ್ಷ, 3 ವರ್ಷ ಆದ್ರೂ ಕ್ಲಿಯರ್ ಮಾಡಿಲ್ಲ. ಬಟ್ ಆ ದುಡ್ಡನ್ನ ಇವ್ರು ನುಂಗಿ ನೀರು ಕುಡಿದ್ಬಿಟ್ಟು ಮಜಾ ಮಾಡಿ ಚುನಾವಣೆಗೆ ಬಳಸ್ಕೊಂಡು ಇವತ್ತು ಬಂದ್ಬಿಟ್ಟು ನಾನು ದಲಿತ ಅಂತ ಟಾರ್ಗೆಟ್ ಮಾಡ್ತೀರಾ. ಆ ಸಮುದಾಯ ಅವ್ರನ್ನ ಕ್ಷಮಿಸುತ್ತೆ ಅನ್ಕೊಂಡಿದ್ದೀರಾ? ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ಕೆ ಕ್ಷಮಿಸುತ್ತೆ ಅನ್ಕೊಂಡಿದ್ದೀರಾ? ಅಲ್ಟಿಮೇಟ್ಲಿ ಅದು ಸಮುದಾಯ ನೋಡ್ತಾ ಇದೆ. ವಿಕ್ಟಿಮ್ ಕಾರ್ಡ್ ಎಲ್ಲ ನಡೆಯೋದಿಲ್ಲ ಹೇಳದ್ನಲ್ಲ. ನಾನು ಹೇಳೋದು ಈ ರೀತಿ, ಇಟ್ಸ್ ಅ ಡೇ ಲೈಟ್ ರಾಬ್ರಿ ಸ್ಮಿತಾ, ಡೇ ಲೈಟ್ ರಾಬ್ರಿ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಡೇ ಲೈಟ್ ರಾಬ್ರಿ, ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಹಣ ಬಂದಿರೋರಿಗೆ ಗೊತ್ತಿಲ್ಲ ತಮ್ಮ ಅಕೌಂಟ್ ದುಡ್ಡು ಬಂದಿದೆ ಅಂತ, ಫೋನ್ ಪೇ, ಗೂಗಲ್ ಪೇ ನಲ್ಲಿ ಹೋಗೋದು, ಟ್ರಾನ್ಸ್ಫರ್ ಮಾಡೋದು, ಸ್ಕ್ಯಾನ್ ಮಾಡೋದು, ಎತ್ಕೊಂಡ್ಬರೋದು. ಡೇ ಲೈಟ್ ರಾಬ್ರಿ ಮಾಡ್ಬಿಟ್ಟು ದಲಿತರ ಪ್ಲಾನ್ ಇದ್ ಮಾಡಿದ್ರೆ ಇವ್ರು ಮಾತ್ರ ಹೆಲಿಕಾಪ್ಟರ್ ಓಡಾಡಬೇಕು ದಲಿತ ಅನ್ಕೊಂಡು. ಯಾರೋ ನಾಗೇಂದ್ರ ಸಮುದಾಯ ಸೇರಿದ ಮಕ್ಕಳಿಗೆ ಒಂದು 2 ವೀಲರ್ ತಗೊಳ್ಳೋದಕ್ಕೂ ಇವತ್ತು ಆಗ್ತಾ ಇಲ್ಲ. ವೆಂಕನಗೌಡ ಸರ್, ಕುಮಾರಸ್ವಾಮಿ ಅವರು ಕೂಡ ಇದು ಹಿಂದುಳಿದ ಸಮುದಾಯಗಳಿಗೆ ಸಂಬಂಧಪಟ್ಟ ವಿಚಾರ ಅನ್ನೋ ಕಾರಣಕ್ಕೆ ಸ್ವಲ್ಪ ಬ್ಯಾಕ್ ಫೂಟ್ ನಲ್ಲಿದ್ದಾರೆ ಅನ್ನೋ ಆರೋಪ ಇದೆ. ಈ ಅಸಮಾಧಾನ ಬಿಜೆಪಿಗರ ಜೊತೆಗೆ ಕೈ ಜೋಡಿಸೋದ್ರ ಬಗ್ಗೆ ಇರುವ ಹಿಚ್ಕಿಚ್ ಇದೆಲ್ಲಕ್ಕಿಂತ ಇದರ ಜೊತೆಗೆ ಪ್ರಾಬಬ್ಲಿ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಸಚಿವ ದಲಿತ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಅಳುಕು ಜೆಡಿಎಸ್ ನಲ್ಲೂ ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ. ನಿಜಾನ ಅಂತ ಇದರಲ್ಲಿ ಇದು ಏನ್ ಸುಮ್ನೆ ಕುಕ್ಕಡ ನಮ್ಮಲ್ಲಿ ಲೀಡ್ ತಗೊಂಡವರು ಫಸ್ಟ್ ಆಕ್ಚುಲಿ ಯಾವ್ದೋ ಹೋರಾಟ ಇರ್ಲಿ ಜೆಡಿಎಸ್ ಅವರ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವುದು ಅದು ಒಂದು ನೈಪುಣ್ಯತೆ ಇರೋದೇ ಕುಮಾರಣ್ಣ. ಇವತ್ತು ಕುಮಾರಣ್ಣ ಅವರು ಏನ್ ಇನ್ಫಾರ್ಮೇಶನ್ ತೆಗಿತಾರ, ಏನ್ ಹೋರಾಟ ಮಾಡ್ತಾರ, ಹೋರಾಟ ರೂಪರೇಷೆ ಹಾಕ್ತಾರ, ಇನ್ನೂ ಮಟ್ಟ ಕರ್ನಾಟಕದಾಗ ಅದನ್ನ ಯಾರು ಮಾಡಕ್, ಅದನ್ನ ಸರಿಸಾಟಿ ಮಾಡಕ್ ಯಾರಿಗೂ ಸಾಧ್ಯ ಆಗಿಲ್ಲ. ಈಗೇನೆ ಅವ್ರ ದಲಿತರ ಅನ್ನೋ ಕಾರಣಕ್ಕೆ ಅದ್ರ ಕಾರಣಕ್ಕೆ ಅಂತ ಹೇಳಿ ಇವೇನ್ ಅವ್ರ ಹಿಂದುಳಿದಾರ ನೀವು ಹೋರಾಟದಾಗಿಲ್ಲ ಅಂತ ನೀವೇನು ಆಪಾದನೆ ಮಾಡಾಕತ್ತೀರಿ? ಅಂತದ್ ಏನೂ ಇಲ್ಲ. ಅವ್ರು ಎಷ್ಟು ಲೀಡ್ ತಗೊಂಡಾರ ಬಿಜೆಪಿ ಅವ್ರು, ನಾವು ಅಷ್ಟ ಲೀಡ್ ತಗೊಂಡಿವಿ. ಇದ್ರೊಳಗೆ ಯಾವ್ದೋ ಭ್ರಷ್ಟಾಚಾರದ ಹೋರಾಟ ಇದ್ರೆ ಇವತ್ತು ನಾವು ಲೀಡ್ ತಗೊಂಡ ಮಾಡಾತೀವಿ. ನೈಸ ಇರ್ಬೋದು, ಅದು ನೈಸ್ ಯಾರೂ ಕೈಗೆ ಎತ್ಕೊಳ್ಳಿಲ್ಲ. ಏ ನೀವು ಈಗ ನೋಡ್ರಿ, ನೀವು ಒಂದ್ ನಿಮಿಷ ಮಾತು ಕೇಳ್ರಿ, ಅದ ಕನಸಿನ ಕೂಸು ಬಿಡದಿ ಅಂತ ಹೇಳ್ತಾರೆ. ಕುಮಾರಣ್ಣ ಬರೇ ಬಿಡದಿ ಮಾಡ್ಯಾರ. ಹೋಗ್ರಿ ಸಾಲ ರೈತರಿಗೆ ವಿರೋಧ ಆಗುತ್ತೆ. ಕೃಷ್ಣೇಗೌಡ್ರೆ ನಮಸ್ಕಾರ, ಮಾತಾಡಿ. ಇವಾಗ ರಾಜೀನಾಮೆ ಕೊಡೋದು ಕರೆಕ್ಟ್ ಇದೆ ಮೇಡಮ್. ಇದು ಜನಕ್ಕೂ ಒಳ್ಳೇದು ಅಭಿಪ್ರಾಯ ಇದೆ. ಇದು ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ, ಮುಂದುವರಿಸಿ. ಇದು ರಾಜೀನಾಮೆ ಕೊಡ್ಲೇಬೇಕು ಮೇಡಮ್. ಇದು ಏಕೆಂದ್ರೆ ಭ್ರಷ್ಟಾಚಾರದಲ್ಲಿ ಇವಾಗ ಅಧಿಕಾರ ಹೆಂಗ್ ಬರುತ್ತೆ ಅವ್ರಿಗೆ ಹೇಳಿ? ಅಧಿಕಾರ ಹೆಂಗ್ ಬರುತ್ತೆ? ಅಲ್ಲ, ಆರೋಪನೂ ಸಾಬೀತಾಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಿದ್ದಾರೆ. ಸಾಬೀತಾಗಿಲ್ಲ ಅಂತ ಅಂದ್ರೆ ಹಗರಣ ಮಾಡಿರೋದು ಇವ್ರ ಹೆಸರು ಬಂದಿದೆಯಲ್ಲ ಅದ್ರಲ್ಲಿ. ಅದು ಯಾರಾದ್ರೂ ಜನಸಾಮಾನ್ಯರು
ಇವಾಗ ಮಾಧ್ಯಮದಲ್ಲಿ ಹೆಸರಿಲ್ಲೂ ಬಂದಿಲ್ಲ, ಯಾವ ಚಾರ್ಜ್ ಶೀಟ್ ಅಲ್ಲೂ ಇವರ ಹೆಸರಿಲ್ಲ. ತಪ್ಪು ಮಾಹಿತಿನ ದಯವಿಟ್ಟು ರಾಜ್ಯದ ಜನತೆಗೆ ಹೇಳ್ಬೇಡಿ. ಚಾರ್ಜ್ ಶೀಟ್ ಇಲ್ಲ ನಿಮ್ ಕೈಲಿ, ನಿಮ್ಮ ಬಿಜೆಪಿ ಅವ್ರ ಕೈಲಿ ಇದೆ. ಸಿಬಿಐ, ಇಡಿ, ಐಟಿ ಯಾಕೆ ಒಂದ್ರಲ್ಲೂ ಹಾಕಿಲ್ಲ? ಕೇಳಿ ಅವ್ರನ್ನೇ.